ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನರ್ಸಿಂಗ್ ಗುರುಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರಫೀಕ್ ಸೌದಾಗರ್. ಗೆಳೆಯರೇ, ಇವತ್ತಿನ ವಿಚಾರ ಏನು ಅಂತಂದರೆ ಒಂದು ಇಂಪಾರ್ಟೆಂಟ್ ಟಾಪಿಕ್, ಅದರ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ. ಇತ್ತೀಚೆಗೆ ಕೆಲವೊಂದು ಘಟನೆಗಳು ನಡೆಯಬಾರ್ದಿತ್ತು, ಆದರೂ ಸಹ ನಡೆದವು. ಇಡೀ ಭಾರತ ದೇಶವನ್ನೇ ನಡುಗಿಸುವಂತಹ ಒಂದು ದಾರುಣ ಘಟನೆ ಕೋಲ್ಕತ್ತಾದಲ್ಲಿರುವಂಥ KR ಆಸ್ಪತ್ರೆಯಲ್ಲಿ ನಡೆದಂತಹ ಒಂದು ಘಟನೆಯನ್ನು ಮನಗಂಡು ಹಾಗೂ ನಮ್ಮ ಭಾರತ ಸರ್ಕಾರದ ಅಧೀನ ಸಂಸ್ಥೆಗಳಾದ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮತ್ತು ಇನ್ನಿತರ ಹೆಲ್ತ್ ಕೇರ್ ಫೆಸಿಲಿಟಿಗಳಲ್ಲಿ ಒಂದು ಮಹತ್ವದ ತೀರ್ಪನ್ನು ನಮ್ಮ ಭಾರತ ಸರ್ಕಾರದ ವತಿಯಿಂದ ತೆಗೆದುಕೊಳ್ಳಲಾಗಿದೆ. ಸ್ನೇಹಿತರೆ, ಇವತ್ತಿನ ವಿಚಾರ ಎನ್ಹ್ಯಾನ್ಸಿಂಗ್ ಸೆಕ್ಯೂರಿಟಿ ಇನ್ ಆಲ್ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್, ಏಮ್ಸ್ ಮತ್ತು INIsಗಳಲ್ಲಿ ಅದರ ಬಗ್ಗೆ ಈ ಒಂದು ವಿಶ್ಲೇಷಣೆ ಮಾಡೋಣ ಸ್ನೇಹಿತರೆ. ಬನ್ನಿ. ಯಾರು ಹೊಸದಾಗಿ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ನಿಮಗೆ ಈ ಟಾಪಿಕ್ ಇಷ್ಟ ಅನಿಸಿದರೆ ಎಸ್ ಅಂತ ಹೇಳಿಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಸ್ನೇಹಿತರೆ, ಸೊ ದ್ಯಾಟ್ ನಾನು ಇದೇ ರೀತಿ ಒಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ಟಾಪಿಕ್ಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡಲಿಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ. ಸೊ ಇವತ್ತಿನ ವಿಚಾರ ಎನ್ಹ್ಯಾನ್ಸಿಂಗ್ ಸೆಕ್ಯೂರಿಟಿ ಇನ್ ಆಲ್ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್. ದಿನಾಂಕ 19 ಆಗಸ್ಟ್ 2024, ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ನಿರ್ಮಾಣ್ ಭವನ್, ನ್ಯೂ ದಿಲ್ಲಿ. ಸೊ PMSSY 1 ಸೆಕ್ಷನ್ ವತಿಯಿಂದ ಇದು ಜಾರಿ ಮಾಡಿದ್ದಾರೆ. ಯಾರಿಗೆ ಅಂತಂದರೆ ಹೆಡ್ ಆಫ್ ಆಲ್ ದಿ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ ಅಥವಾ ಇನ್ಸ್ಟಿಟ್ಯೂಟ್ಸ್, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆಗಲಿ ಅಥವಾ INIs ಆಗಲಿ, ಆ್ಯಸ್ ಪರ್ ದ ಸ್ಟ್ಯಾಂಡರ್ಡ್ ಲಿಸ್ಟ್ ಪ್ರಕಾರ ಸಬ್ಜೆಕ್ಟ್ ಏನು ಅಂದರೆ ಎನ್ಹ್ಯಾನ್ಸಿಂಗ್ ಸೆಕ್ಯೂರಿಟಿ ಇನ್ ಆಲ್ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್, ಏಮ್ಸ್ ಹಾಸ್ಪಿಟಲ್ಸ್ಗಳಲ್ಲಿ. ಸರ್, ಇಟ್ ಹ್ಯಾಸ್ ಬಿನ್ ಎವಿಡೆನ್ಸ್ ಫಾರ್ ಎ ಲಾಂಗ್ ಟೈಮ್ that government hospitals are more permeable to public compared to private facility ಅಂತಂದರೆ ಎಲ್ರಿಗೂ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಏನು ಅಂತಂದರೆ ಆ್ಯಸ್ ಕಂಪೇರ್ ಟು ಪ್ರೈವೇಟ್ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ತುಂಬ ಜನಸಂದಣಿ, ತುಂಬ ಜನ ಬರ್ತಿರ್ತಾರೆ. ಅದಕ್ಕನುಗುಣವಾಗಿ ಮೇಕಿಂಗ್ ಇಟ್ ಈಸಿಯರ್ ಫಾರ್ ಅನ್ಅಥರೈಸ್ಡ್ ಇಂಡಿವಿಜುವಲ್ಸ್ ಟು ಎಂಟರ್ ಫೆಸಿಲಿಟಿ ಫ್ರೀಲಿ. ಅಂತಂದರೆ ಯಾರು ಅನ್ಅಥರೈಸ್ಡ್ ಪರ್ಸನ್ ಇದ್ದಾರೆ ಅವರು ಕೂಡ ಫ್ರೀಯಾಗಿ ಓಡಾಡುವಂತಹ ಒಂದು ಆಸ್ಪತ್ರೆಗಳಾಗಿರುತ್ತವೆ ಆ್ಯಸ್ ಕಂಪೇರ್ ಟು ಪ್ರೈವೇಟ್ ಹಾಸ್ಪಿಟಲ್. ಸೊ ಅದನ್ನು ಒಂದು ತಡೆಗಟ್ಟುವ ನಿಟ್ಟಿನಲ್ಲಿ ಅಥವಾ ಯಾವುದೇ ರೀತಿಯ ಒಂದು ಕ್ರೈಮನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮಬದ್ಧವಾಗಿ ಈ ಒಂದು ಲೆಟ್ರನ್ನು ಜಾರಿ ಮಾಡಿದೆ ಸ್ನೇಹಿತರೆ. ವೈಲ್ accessibility ಈಸ್ ಇಂಪಾರ್ಟೆಂಟ್ ಫಾರ್ ಪ್ರೊವೈಡಿಂಗ್ ಕೇರ್, ಇಟ್ ಕ್ಯಾನ್ ಆಲ್ಸೋ ಪೋಸ್ ಸೆಕ್ಯೂರಿಟಿ ರಿಸ್ಕ್. ಹಾಸ್ಪಿಟಲ್ ಸಮ್ಟೈಮ್ಸ್ ಬಿಕಮ್ ಟಾರ್ಗೆಟೆಡ್ ಬೈ ಆ್ಯಕ್ಟ್ಸ್ ಆಫ್ ವೈಲೆನ್ಸ್. ಕೆಲವೊಂದು ಸಲ ನಮ್ಮ ವೈದ್ಯರುಗಳಾಗಲಿ ಅಥವಾ ಸಿಬ್ಬಂದಿ ವರ್ಗದವರಾಗಲಿ ತನ್ನ ಡ್ಯೂಟಿಗಳನ್ನು ನಿಭಾಯಿಸಿಕೊಂಡು ಹೋಗಲು ತುಂಬ ಕಷ್ಟಕರವಾದಂತಹ ಪರಿಸ್ಥಿತಿ ಬರುತ್ತದೆ ಎನ್ನುವಂಥ ಮಾತು ಮನಗಂಡು, ಇನ್ಕ್ಲೂಡಿಂಗ್ ಅಸಾಲ್ಟ್ ಆನ್ ಸ್ಟಾಫ್ ಮೇಲೆ ಹಲ್ಲೆ ಮಾಡುವುದು, ವಿಚ್ ಕ್ಯಾನ್ ಬಿ ರಿಲೇಟೆಡ್ ಟು ಡಿಸ್ಪ್ಯೂಟ್, ಯಾವುದೇ ಒಂದು ಕಾರಣಗಳಿಂದ ಸ್ಟಾಫ್ ಮೇಲೆ ಹಲ್ಲೆ ಮಾಡೋದು, ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ವಿತ್ ಮೆಡಿಕಲ್ ಕೇರಲ್ಲಿ ನೆಗ್ಲಿಜೆನ್ಸಿ ಆಗಿದೆ ಅಥವಾ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತಂದರೂ ಕೂಡ ಸ್ಟಾಫ್ ಮೇಲೆ ಹಲ್ಲೆ ಮಾಡೋದು, ಅಥವಾ ಎಕ್ಸ್ಟರ್ನಲ್ ಕ್ರಿಮಿನಲ್ ಆ್ಯಕ್ಟಿವಿಟೀಸ್, ಯಾವುದೇ ರೀತಿಯಂತಹ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡೋದು. ಎನ್ಶೋರಿಂಗ್ ಸೇಫ್ಟಿ ಆಫ್ ಹೆಲ್ತ್ ಕೇರ್ ಪ್ರೊಫೆಷ್ನಲ್ಸ್ ಈಸ್ ವೈಟಲ್. ಅದಕ್ಕನುಗುಣವಾಗಿ ನಮ್ಮ ವೈದ್ಯರು ಆಗಲಿ, ಸಿಬ್ಬಂದಿ ವರ್ಗದವರಾಗಲಿ, ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಂದು ಸಿಬ್ಬಂದಿಗಳಿಗೆ ಟೇಕ್ ಕೇರ್ ಮಾಡುವಂಥದ್ದು ಒಂದು ಪ್ರಮುಖ ಕೆಲಸವಾಗಿರುತ್ತದೆ ಎನ್ನುವಂಥ ಮಾತನ್ನು ಈ ಒಂದು ಲೆಟರ್ ಮುಖಾಂತರ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ.
Violence or harassment against staff can be disrupt operations and affect quality of care provided to the patient. ಯಾವುದೇ ರೀತಿಯಂತಹ ವೈಲೆನ್ಸ್ ಆಗಲಿ, ಯಾವುದೇ ರೀತಿಯಂತಹ ಜಗಳಗಳಾಗಲಿ, ಅದರಿಂದ ಪೇಷಂಟ್ ಅಲ್ಲದೇ ಸ್ಟಾಫ್ಗಳು ಆಗಲಿ, ವೈದ್ಯರುಗಳಾಗಲಿ ಎಲ್ಲರೂ ತನ್ನ ಡ್ಯೂಟಿ ಸುಗಮವಾಗಿ ನಿಭಾಯಿಸಿಕೊಳ್ಳಲು ತೊಂದರೆಯಾಗುತ್ತೆ, ಅದೇ ರೀತಿ ಡಿಸ್ಟರ್ಬೆನ್ಸ್ ಆಗುತ್ತೆ ಎನ್ನುವಂಥ ಮಾತನ್ನು ಈ ಒಂದು ಲೆಟ್ರಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಪೇಷಂಟ್ ರಶ್ ಇನ್ಕ್ರೀಸಸ್ ಪೊಟೆನ್ಷಿಯಲ್ ಫಾರ್ ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ಸೆಕ್ಯೂರಿಟಿ ಬ್ರೀಚಸ್. ಪೇಷಂಟ್ ರಶ್ ಅಂತಂದರೆ ಸುಮಾರು ರೋಗಿಗಳು ದಿನ ಫುಟ್ಫಾಲ್, ಸುಮಾರು ರೋಗಿಗಳು ಬರ್ತಾರೆ ಹೋಗ್ತಾರೆ. ಆ ಒಂದು ನಿಟ್ಟಿನಲ್ಲಿ ಕೆಲವೊಂದು ಸಲ ಕಾನ್ಫ್ಲಿಕ್ಟ್ಸ್ಗಳಾಗಬಹುದು, ಸೆಕ್ಯೂರಿಟಿ ಬ್ರೀಚಸ್, ಒಂದು ಅಡೆತಡೆಗಳು ಅಥವಾ ಯಾವುದೇ ಸೆಕ್ಯೂರಿಟಿ ಇಲ್ಲದಿರುವಂತಹಾಗಿರಬಹುದು, ಸೆಕ್ಯೂರಿಟಿ ಬ್ರೀಚ್ ಆಗಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಅಡ್ರೆಸ್ಸಿಂಗ್ ದೀಸ್ ಕನ್ಸರ್ನ್ಸ್ ರಿಕ್ವೈರ್ಸ್ ಎ ಕಾಂಪ್ರಹೆನ್ಸಿವ್ ಅಪ್ರೋಚ್ ಟು ಸೆಕ್ಯೂರಿಟಿ ದ್ಯಾಟ್ ಬ್ಯಾಲೆನ್ಸಸ್ accessibility with effective measures to protect patients, staff, integrity of the facility. ಅದಕ್ಕನುಗುಣವಾಗಿ ಅದನ್ನು ನಮ್ಮ ಹತೋಟಿಯಲ್ಲಿಡಲು, ಯಾವುದೇ ಸೆಕ್ಯೂರಿಟಿ ಬ್ರೀಚ್ ಆಗದಂತೆ ನೋಡಿಕೊಳ್ಳಲು, ಸ್ಟಾಫ್ ಮೇಲೆ ಹಲ್ಲೆ ಆಗದಂತೆ ನೋಡಿಕೊಳ್ಳಲು, ಸುಗಮವಾಗಿ ತನ್ನ ಕೆಲಸವನ್ನು ಸಾಧಿಸಿಕೊಂಡು ಹೋಗುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಸ್ಟೆಪ್ ತಗೊಂಡು ಬ್ಯಾಲೆನ್ಸ್ ಆಗಿ ಡ್ಯೂಟಿ ಮಾಡುವುದು. ಆಮೇಲೆ ಪ್ರತಿ ಸ್ಟಾಫ್ ಆಗಲಿ, ಪೇಷಂಟ್ ಆಗಲಿ ಪ್ರೊಟೆಕ್ಟ್ ಮಾಡುವಂಥ ಕೆಲಸ ನಮ್ಮದಾಗಿರುತ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಎರಡನೇ ಪಾಯಿಂಟು, ಇನ್ ವ್ಯೂ ಆಫ್ ದೀಸ್ ಚಾಲೆಂಜಸ್ ಇನ್ ಎನ್ಶೂರಿಂಗ್ ಸೆಕ್ಯೂರಿಟಿ ಇನ್ ಗೌರ್ಮೆಂಟ್ ಹಾಸ್ಪಿಟಲ್ಸ್. ಈ ಒಂದು ಸಮಸ್ಯೆಗಳನ್ನು ಯಾವ ರೀತಿ ನಾವು ಅದನ್ನು ನಮ್ಮ ಹತೋಟಿಗೆ ತಂದು ಆ ಒಂದು ಸಮಸ್ಯೆ ಮುಂದೆ ಆಗದಂತೆ ಮುಂಜಾಗ್ರತಾ ಕ್ರಮವಾಗಿ ಕೆಲವೊಂದು ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇರುತ್ತದೆ ಎನ್ನುವಂಥ ಮಾತನ್ನು ಈ ಒಂದು ಲೆಟ್ರ್ ಮುಖಾಂತರ ನಮ್ಮ ಭಾರತ ಸರ್ಕಾರದ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ವತಿಯಿಂದ ಈ ಒಂದು ಲೆಟ್ರ್ ಬಿಡುಗಡೆ ಮಾಡಲಾಗಿದೆ ಸ್ನೇಹಿತರೆ. It is requested to take following appropriate action to address the security issues in your institute. ಸೊ ಕೆಲವೊಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಅವರ ಅಧೀನ ಸಂಸ್ಥೆಗಳಾದ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಸೈನ್ಸ್ ಆಗಲಿ, ವಿವಿಧ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಕ್ರಾಸ್ ಆಲ್ ಓವರ್ ಇಂಡಿಯಾ ಆಗಲಿ, ಒಂದು ಎಸೆನ್ಷಿಯಲ್ ಕೆಲವೊಂದು ಕೀ ಪಾಯಿಂಟ್ಸನ್ನು ಹೇಳ್ತಾ ಇದ್ದಾರೆ. ಈ ಸ್ಟೆಪ್ ತಗೊಂಡು ನಾವು ಸೆಕ್ಯೂರಿಟಿ ಬ್ರೀಚ್ ಆಗದಂತೆ ಅಲ್ಲಿರುವಂಥ ಪೇಷಂಟ್ಗಳು, ಅಲ್ಲಿರುವಂಥ ವೈದ್ಯರು, ಅಲ್ಲಿರುವಂತಹ ಹೆಲ್ತ್ ಕೇರ್ ಪ್ರೊವೈಡರ್ಸ್ಗಳನ್ನು ನಾವು ಕಾಪಾಡಿಕೊಂಡು ಹೋಗಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಒಂದನೇದಾಗಿ ಪ್ರಾಪರ್ ಡಿಸ್ಪ್ಲೇ ಆಫ್ ರಿಲೆವೆಂಟ್ ಪೆನಲ್ ಪ್ರೊವಿಷನ್ ಆಫ್ ದ ಸ್ಟೇಟ್ ಲೆಜಿಸ್ಲೇಷನ್ ಟು ಪ್ರಿವೆಂಟ್ ವೈಲೆನ್ಸ್ ಅಗೇನ್ಸ್ಟ್ ಹೆಲ್ತ್ ಕೇರ್ ವರ್ಕರ್ಸ್ ಇನ್ ದ ಹಾಸ್ಪಿಟಲ್ ಪ್ರೈಮಿಸಸ್. ಕೆಲವೊಂದು ಮಾನದಂಡಗಳಿದ್ದಾವೆ, ಕೆಲವೊಂದು ಕಲಂಗಳಿದ್ದಾವೆ, ಕಾಯ್ದೆಗಳಿದ್ದಾವೆ. ಯಾವ ಕಾಯ್ದೆ, ಯಾವ ರೀತಿ ನೀವು ಡಾಕ್ಟರ್ಗಳಿಗೆ, ಸ್ಟಾಫ್ಗಳಿಗೆ ಹಲ್ಲೆ ಮಾಡಿದರೆ ನಿಮಗೆ ಈ ಒಂದು ಕಾಯ್ದೆ ಅಡಿಯಲ್ಲಿ ನಿಮಗೆ ಇಂತಿಷ್ಟು ದಿವಸಗಳ ಜೈಲು ವಾಸ, ಇಂತಿಷ್ಟು ಹಣ ಫೈನ್ ರೂಪದಲ್ಲಿ ಕೊಡಲಾಗುವುದು ಎನ್ನುವುದರ ಬಗ್ಗೆ ಯಾವ್ಯಾವ ಕಾನೂನುಗಳು ಸರ್ಕಾರಿ ಆಸ್ಪತ್ರೆ ಅಥವಾ ಆಸ್ಪತ್ರೆಗಳಲ್ಲಿ ವೈಲೆನ್ಸ್ ಮಾಡಿದರೆ ಅಪ್ಲಿಕೇಬಲ್ ಆಗುತ್ತದೆ, ಅದರ ಒಂದು ಡಿಸ್ಪ್ಲೇಯನ್ನು ಹಾಸ್ಪಿಟಲಲ್ಲಿ ಹಾಕುವುದು ಅನಿವಾರ್ಯ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆಮೇಲೆ ಎರಡನೆಯದಾಗಿ ಸಫಿಷಿಯಂಟ್ ನಂಬರ್ ಆಫ್ ಹೈ ರೆಸೊಲ್ಯೂಷನ್ CCTV cameras to be installed at the strategic location including entrance. ಅಂತಂದರೆ ಇಡೀ ಆಸ್ಪತ್ರೆಯ ಬಿಲ್ಡಿಂಗ್ ಎಲ್ಲಿ ಎಂಟ್ರೆನ್ಸಿಂದ ಹಿಡ್ಕೊಂಡು ಯಾವ ಕಾರ್ನರ್ಸ್ ಇದ್ದಾವೆ ಮತ್ತು ಪ್ರತಿ ಒಂದು ಏರಿಯಾದಲ್ಲಿ ಹೈ ರೆಸೊಲ್ಯೂಷನ್ ಇರುವಂಥ CCTV ಕ್ಯಾಮ್ರಾಗಳನ್ನು ಅಳವಡಿಸಲು ಹೇಳಲಾಗಿದೆ ಸ್ನೇಹಿತರೆ. ಇನ್ಕ್ಲೂಡಿಂಗ್ ಎಂಟ್ರೆನ್ಸ್ ಆ್ಯಂಡ್ ಎಕ್ಸಿಟ್ಸ್, ಹೊರಗೆ ಹೋಗುವುದು, ಒಳಗೆ ಬರುವುದು. ಆಮೇಲೆ ಪ್ರತಿಯೊಂದು ಸ್ಟ್ರಾಟಜಿಕ್ ಲೊಕೇಶನ್ಸ್ ಎಲ್ಲೆಲ್ಲಿದ್ದಾವೆ, ಎಲ್ಲಿ ನಮಗನಿಸುತ್ತೆ ಸಂದೇಹಾಸ್ಪದವಾಗಿ ಈ ಒಂದು ಪ್ಲೇಸಲ್ಲಿ ಏನಾದರೂ ಮಿಸ್ ಹ್ಯಾಪ್ನಿಂಗ್ ಆಗಬಹುದು,
ಎನ್ನುವಂಥ ಮಾತನ್ನು ನಮಗೆ ಒಂದು ಅನಿಸಿದರೆ ಅಲ್ಲಿ CCTV ಕ್ಯಾಮ್ರಾ, ಅದು ಕೂಡ ಹೈ ರೆಸಲ್ಯೂಷನ್ ಇರುವಂಥ CCTV ಕ್ಯಾಮ್ರಾಗಳನ್ನು ಅಳವಡಿಸುವುದು ಅನಿವಾರ್ಯ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಕಾರಿಡೋರ್ಸ್, ಡಾರ್ಕ್ ಸ್ಪಾಟ್ಸ್, ಸೆನ್ಸಿಟಿವ್ ಏರಿಯಾಸ್, ಎ ಕಂಟ್ರೋಲ್ ರೂಮ್ ಶುಡ್ ಬಿ ಸೆಟ್ ಅಪ್ ಇನ್ ಎನ್ ಇನ್ಸ್ಟಿಟ್ಯೂಟ್ ಫಾರ್ ಕ್ವಿಕ್ ರೆಸ್ಪಾನ್ಸ್ ಟು ಎನ್ ಎಮರ್ಜೆಂಟ್ ಸಿಚುವೇಶನ್. ಅಂತಂದರೆ ಈ ಒಂದು ಡಾರ್ಕ್ ಏರಿಯಾಸ್ ಇರ್ತವೆ, ಕೆಲವೊಂದು ಸ್ಪಾಟ್ಗಳಲ್ಲಿ ಅಲ್ಲಿ ಅಷ್ಟು ಲೈಟ್ ವಿಜುವಲೈಸೇಷನ್ ಇಲ್ಯುಮಿನೇಷನ್ ಇರುವಂಗಿಲ್ಲ, ಅಥವಾ ಅಲ್ಲಿ ಲೈಟೇ ಇರೋದಿಲ್ಲ, ಅಥವಾ ಸೂರ್ಯನ ಬೆಳಕು ಅಲ್ಲಿವರೆಗೆ ಹೋಗುವುದಿಲ್ಲ. ಅಂಥ ಒಂದು ಪ್ಲೇಸ್ಗಳಲ್ಲಾಗಲಿ, ಅಥವಾ ಕಾರಿಡೋರ್ಸ್ಗಳಲ್ಲಾಗಲಿ, ಅಥವಾ ಸೆನ್ಸಿಟಿವ್ ಏರಿಯಾಸ್ಗಳಲ್ಲಾಗಲಿ ಅದನ್ನು ಮಾನಿಟರ್ ಮಾಡಲಿಕ್ಕೆ ಹೈ ರೆಸೊಲ್ಯೂಷನ್ CCTV ಕ್ಯಾಮ್ರಾಗಳನ್ನು ಅಳವಡಿಸುವುದು. ಅದಲ್ಲದೆ ಎ ಕಂಟ್ರೋಲ್ ರೂಮ್ ಶುಡ್ ಬಿ ಸೆಟ್ ಅಪ್ ಇನ್ ಎನ್ ಇನ್ಸ್ಟಿಟ್ಯೂಟ್ ಫಾರ್ ಕ್ವಿಕ್ ರೆಸ್ಪಾನ್ಸ್. ಇಡೀ ಆಸ್ಪತ್ರೆಯ ಒಂದು CCTV ಕ್ಯಾಮ್ರಾಗಳನ್ನಿರುವಂಥ ಒಂದು ಕಂಟ್ರೋಲ್ ರೂಮನ್ನು ಸೆಟಪ್ ಮಾಡೋದು. ಆಮೇಲೆ ಏನೇ ಒಂದು ಸಿಚುವೇಶನ್ ಬಂದರೆ, ಎಮರ್ಜೆಂಟ್ ಸಿಚುವೇಶನ್ ಇನ್ ದಿ ಕಂಟ್ರೋಲ್ ರೂಮ್, ಒನ್ ಅಡ್ಮಿನ್ ಸ್ಟಾಫ್ ಶುಡ್ ಆಲ್ವೇಸ್ ಬಿ ಸ್ಟೇಷನ್ಡ್ ಅಲಾಂಗ್ ವಿತ್ ಸೆಕ್ಯೂರಿಟಿ ಪರ್ಸನ್ಸ್. ಅಂತಂದರೆ ನಮ್ಮ ಹತ್ರ ಸೆಕ್ಯೂರಿಟಿ ಸ್ಟಾಫ್ಗಳಿದ್ದಾವೆ, ಪೊಲೀಸ್ ಪರ್ಸನಲ್ಸ್ಗಳಿದ್ದಾವೆ, ಅಥವಾ ಹೋಮ್ ಗಾರ್ಡ್ಸ್ಗಳಿದ್ದಾವೆ, ಅಥವಾ ಯಾವುದೇ ಒಂದು ಥರ್ಡ್ ಪಾರ್ಟಿ ವತಿಯಿಂದ ಸೆಕ್ಯೂರಿಟಿ ಸರ್ವಿಸನ್ನು ಕೊಡ್ತಾ ಇದ್ದಾರೆ ಹಾಸ್ಪಿಟಲ್ಗೆ 24/7. ಆ ಕಂಟ್ರೋಲ್ ರೂಮಲ್ಲಿ ಹೆಡ್ ಯಾರಿರ್ತಾರೆ ಅವರಿರಬೇಕು. ಅದಲ್ಲದೆ ನಮ್ಮ ಆಸ್ಪತ್ರೆಯ ಒಂದು ರೆಸ್ಪಾನ್ಸಿಬಲ್ ಸ್ಟಾಫ್, ಅಡ್ಮಿನಿಸ್ಟ್ರೇಷನ್ ಪೊಸಿಷನ್ ಉಳ್ಳವಂಥ ಒಂದು ಸ್ಟಾಫ್ ಕೂಡ ಆ ಕಂಟ್ರೋಲ್ ರೂಮಲ್ಲಿ ಸ್ಟೇಷನ್ಡ್ ಆಗಿರಬೇಕು ಸೆಕ್ಯೂರಿಟಿ ಪರ್ಸನ್ಸ್ ಜೊತೆ ಎನ್ನುವಂಥ ಮಾತನ್ನು 2ನೇ ಪಾಯಿಂಟಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೆಕ್ಯೂರಿಟಿ ಇದ್ದರೂ ಸಹ ಅವರ ಜೊತೆಗೆ ನಮ್ಮ ಆಸ್ಪತ್ರೆಯ ಒಂದು ಸಿಬ್ಬಂದಿ, ಅದು ಕೂಡ ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿರುವಂಥ ಒಂದು ಸಿಬ್ಬಂದಿ ಇರಬೇಕೆನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಯಾವ ರೀತಿ ನಾವು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ನೋಡ್ತೀವಿ 24/7 ಒಂದು ಫೋನು ರಿಂಗ್ ಆಗ್ತಾ ಇರುತ್ತೆ. ಅದನ್ನು ನೋಡಿಕೊಳ್ಳಲು MOD, ಮ್ಯಾನೇಜರ್ ಆನ್ ಡ್ಯೂಟಿ ಎನ್ನುವರ ಕೈಯಲ್ಲಿ ಆ ಒಂದು ಫೋನ್ ಇರುತ್ತೆ. ಯಾರಾದರೂ ಸಮಸ್ಯೆಯಿಂದ ಫೋನ್ ಮಾಡಿದರೆ, ಸಹಾಯದಿಂದ ಫೋನ್ ಮಾಡಿದರೆ ಅವರಿಗೆ ಒಂದು ಆ ಒಂದು ಸಹಾಯವನ್ನು ತಲುಪಿಸುವಂಥ ಪ್ರಯತ್ನ ಆ MODದ್ದಾಗಿರುತ್ತೆ, ಎಸ್ಪೆಷಲಿ ನೈಟ್ ಡ್ಯೂಟೀಸ್ಗಳಲ್ಲಿ. ಸೊ 3ನೇ ಪಾಯಿಂಟ್ಗೆ ಬರೋಣ ಸ್ನೇಹಿತರೆ. ಎಂಪ್ಲಾಯ್ಮೆಂಟ್ ಆಫ್ ಅಡಿಕ್ವೇಟ್ ನಂಬರ್ ಆಫ್ ವೆಲ್ ಟ್ರೈನ್ಡ್ ಸೆಕ್ಯೂರಿಟಿ ಗಾರ್ಡ್ಸ್ ಫಾರ್ ಪ್ರಾಪರ್ ಮಾನಿಟರಿಂಗ್, ಪೆಟ್ರೋಲಿಂಗ್, ಸರ್ವಿಲೆನ್ಸ್ ಆಫ್ ದ ಪ್ರೈಮಿಸಸ್. ಅಂತಂದರೆ ಈ ಒಂದು ಸೆಕ್ಯೂರಿಟಿ ಗಾರ್ಡ್ಸ್ ಆಗಲಿ, ಹೋಮ್ ಗಾರ್ಡ್ಸ್ ಆಗಲಿ, ಅಥವಾ ಯಾವುದೇ ಮ್ಯಾನ್ ಪವರ್ ಏಜೆನ್ಸಿಯಿಂದ ಸೆಕ್ಯೂರಿಟಿ ಪರ್ಸನಲ್ಗಳನ್ನು ಅಡಿಕ್ವೇಟಾಗಿ ಎಂಪ್ಲಾಯ್ಮೆಂಟ್ ತೊಗೊಳ್ಳೋದು. ಅಂತಂದರೆ ನಮಗೆ ರಿಕ್ವೈರ್ಮೆಂಟ್ 10 ಜನ ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಾವೆ ಅಂತಂದರೆ 10 ಜನರನ್ನು ನಾವು ಸೆಕ್ಯೂರಿಟಿ ಗಾರ್ಡ್ ಆಗಿ ಉದಾಹರಣೆಗೆ ಇಟ್ಟುಕೊಳ್ಳೋದು. ಇಲ್ಲ ನಮಗೆ ಅಷ್ಟಾಗಲಿಲ್ಲ ಅಂತಂದರೂ ಸಹ ನಮಗೆ ಎಷ್ಟಾಗುತ್ತೆ ಅಷ್ಟು ಹೇಳೋದು. 10 ಸೆಕ್ಯೂರಿಟಿ ಗಾರ್ಡಿನ ಅವಶ್ಯಕತೆ ನಮ್ಮ ಆಸ್ಪತ್ರೆಗೆ ಇದೆ ಅಂತಂದರೆ ನಾವು ಬರೀ 2 ಸ್ಟಾಫು, 1 ಸ್ಟಾಫ್ ಸೆಕ್ಯೂರಿಟಿ ಸ್ಟಾಫನ್ನು ಇಟ್ಕೊಂಡು ನಡೆಸ್ತೀವಿ ಅಂತಂದರೆ ಆಗಲ್ಲ. ಬಟ್ ವಿ ಶುಡ್ ಮ್ಯಾನೇಜ್ ಎನ್ನುವಂಥ ಮಾತನ್ನು 3ನೇ ಒಂದು ಪಾಯಿಂಟಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆಮೇಲೆ 4ನೇ ಪಾಯಿಂಟ್, ಎಂಟ್ರಿ ಆ್ಯಂಡ್ ಎಕ್ಸಿಟ್ ಶುಡ್ ಬಿ ಸ್ಟ್ರಿಕ್ಟ್ಲಿ ಮಾನಿಟರ್ ಟು ಅಲೌ ಎಂಟ್ರಿ ಟು ಆಥರೈಸ್ಡ್ ಪರ್ಸನ್ ಓನ್ಲಿ. ಎಂಟ್ರಿ ಪಾಯಿಂಟ್, ಯಾವ ಒಳಗೆ ಬರುವಂಥ ಒಂದು ಎಂಟ್ರಿ ಗೇಟ್ ಅಥವಾ ಹೊರಗೆ ಹೋಗುವಂಥ ಪ್ರತಿಯೊಂದು ಎಕ್ಸಿಟ್ ಗೇಟ್ಗಳಲ್ಲಿ ಸ್ಟ್ರಿಕ್ಟ್ಲಿ ಮಾನಿಟರಿಂಗ್ ಇರಬೇಕು. ಟು ಅಲೌ ಎಂಟ್ರಿ ಟು ಅಥರೈಸ್ಡ್ ಪರ್ಸನಲ್ ಓನ್ಲಿ, ಯಾರು ಅಥರೈಸೇಷನ್ ಪಡೆದಿರುತ್ತಾರೆ ಅವರಿಗೆ ಅಲೌ ಮಾಡುವಂಥ ಒಂದು ಪೊಸಿಷನನ್ನು ಹೊಂದಿರಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಐಡೆಂಟಿಫಿಕೇಷನ್ ಬ್ಯಾಡ್ಜಸ್ ಫಾರ್ ಸ್ಟಾಫ್, ಪೇಷಂಟ್ಸ್, ವಿಸಿಟರ್ಸ್ ಮೇ ಬಿ ಇಶ್ಯೂಡ್ ಫಾರ್ ಈಸಿ ಐಡೆಂಟಿಫಿಕೇಷನ್ ಆಫ್ ಆಥರೈಸ್ಡ್ ಪರ್ಸನಲ್. ಡಿಸ್ಪ್ಲೇ ಆಫ್ ID ಕಾರ್ಡ್ ಬೈ ಆಲ್ ಹಾಸ್ಪಿಟಲ್ ಸ್ಟಾಫ್ ವೈಲ್ ಆನ್ ಡ್ಯೂಟಿ ಬಿ ಮೇಡ್ ಮ್ಯಾಂಡೇಟ್ರಿ. ಪ್ರತಿಯೊಬ್ಬರು ID ಕಾರ್ಡ್ ಇಲ್ಲದೇ ಒಳಗಡೆ ಪ್ರವೇಶ ಮಾಡಕೂಡದು. ಅದಲ್ಲದೆ ಪೇಷಂಟ್ ಇದ್ದರೆ ಪೇಷಂಟ್ ಕಾರ್ಡು, ಪೇಷಂಟ್ ಜೊತೆ ಬಾಯಿ ಸ್ಟ್ಯಾಂಡರ್ಸ್ಗಳಿದ್ದರೆ ಅವರಿಗೆ ಒಂದು ಐ ಕಾರ್ಡ್ ಕೊಟ್ಟಿರಬೇಕು ಅಥವಾ ಯಾವುದೇ ಒಂದು ಬ್ಯಾಡ್ಜ್ ಕೊಟ್ಟಿರಬೇಕು. ಅದನ್ನು ನೋಡಿಕೊಂಡೇ ಪ್ರವೇಶ ಮಾಡಬಹುದು, ಎಂಟ್ರಿ ಆಗಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಡಿಸ್ಪ್ಲೇ ಆಫ್ ಐ ಕಾರ್ಡ್ ಬೈ ಆಲ್ ದ ಹಾಸ್ಪಿಟಲ್ ಸ್ಟಾಫ್ ವೈಲ್ ಆನ್ ಡ್ಯೂಟಿ ಬಿ ಮೇಡ್ ಮ್ಯಾಂಡೇಟ್ರಿ. ಅಂತಂದರೆ ಇದು ಮ್ಯಾಂಡೇಟ್ರಿ, ಕಂಪಲ್ಸರಿ. ಯಾರು ಡ್ಯೂಟಿಯಲ್ಲಿದ್ದಾರೆ, ಯಾರು ಡ್ರೆಸ್ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಅಂತಂದರೆ ಅವರು ಐ ಕಾರ್ಡ್ ಕಂಪಲ್ಸರಿ ಹೊಂದಲೇಬೇಕು. ಅಪ್ರೋಪ್ರಿಯೇಟ್ ಅರೇಂಜ್ಮೆಂಟ್ಸ್
be made to ensure that all visitors are monitored. ವಿಸಿಟರ್ಸ್ ಬೈಸ್ಟ್ಯಾಂಡರ್ಸ್, ಪೇಷಂಟ್ಗಳ ವಿಸಿಟರ್ಸ್ ಬರ್ತಾ ಇರ್ತಾರೆ, ರಿಲೇಟಿವ್ಸು, ಫ್ರೆಂಡ್ಸು ಅಥವಾ ಅವರ ಅಭಿಭಾವಕರು ಬರ್ತಾ ಇರ್ತಾರೆ. ಅವರನ್ನು ಒಂದು ಅಪ್ರಾಪ್ರಿಯೇಟ್ ಮ್ಯಾನೇಜ್ಮೆಂಟ್ ಟು ಮೇಡ್ ವಿಸಿಟರ್ಸ್ ಆರ್ ಮಾನಿಟರ್ಡ್, ಅಂದರೆ ಅದು ಕೂಡ ನಾವು ಮಾನಿಟರ್ ಮಾಡೋದು ಅತ್ಯವಶ್ಯಕ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. 5ನೆಯ ಪಾಯಿಂಟ್ ಏನಿದೆ ಅಂತಂದರೆ, ಓನ್ಲಿ 1 or 2 ಅಟೆಂಡೆಂಟ್ಸ್ ಬಿ ಅಲೌಡ್ ವಿತ್ ಅ ಪೇಷಂಟ್ ಎನಿ ಪಾಯಿಂಟ್ ಇನ್ ಟೈಮ್. ಅಂತಂದರೆ ಒಂದು ರೋಗಿಯ ಜೊತೆ ಒಂದೇ ಒಂದು ಬೈಸ್ಟ್ಯಾಂಡರ್ ಅಟೆಂಡರ್ ಇರಬೇಕು. ಇಲ್ಲ ಅಂತಂದರೆ 2, ಅದಕ್ಕೆ ಬಿಟ್ಟು ಸುಮಾರು ಒಂದು ಪೇಷಂಟ್ ಬಂತು ಆಸ್ಪತ್ರೆಗೆ ಅಂತಂದರೆ ಅವರ ಜೊತೆ ಸುಮಾರು 10 ಜನ ಬರ್ತಾರೆ. ಹಾಗೆ ಆಗಕೂಡದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇನ್ಕ್ಲೂಡಿಂಗ್ ವಿಸಿಟಿಂಗ್ ಅವರ್ಸ್ ವಿತ್ ಎನ್ ಅಟೆಂಡೆಂಟ್ ಪಾಸ್ ಓನ್ಲಿ. ಯಾವಾಗ ವಿಸಿಟಿಂಗ್ ಅವರ್ಸ್ ಇರುತ್ತೆ, ಆ ವಿಸಿಟಿಂಗ್ ಅವರ್ಸಲ್ಲಿ ವಿತ್ ವಿಸಿಟರ್ ಪಾಸ್ ಇದ್ದರೆ ಮಾತ್ರ ಅಂಥವರಿಗೆ ಅಲೌ ಮಾಡಬೇಕು, ಇಲ್ಲ ಅಂತಂದರೆ ಅಲೌ ಮಾಡಬಾರ್ದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ರಿಸ್ಟ್ರಿಕ್ಟೆಡ್ ಆಕ್ಸೆಸ್ ಟು ಸರ್ಟೇನ್ ಏರಿಯಾಸ್ ಮೇ ಬಿ ಡಿವೈಸ್ಡ್. ರಿಸ್ಟ್ರಿಕ್ಟೆಡ್ ಎಂಟ್ರೀಸ್ ಅಂತಂದರೆ ಕೆಲವೊಂದು ಪ್ಲೇಸ್ಗಳಲ್ಲಿ ನಾವು ಎಂಟ್ರಿ ಮಾಡಲ್ಲ. ಫಾರ್ ಎಕ್ಸಾಂಪಲ್, ನಾವು ಆಪ್ರೇಷನ್ ಥಿಯೇಟ್ರ್ಗಳಲ್ಲಿ, ಲೇಬರ್ ರೂಮ್ಗಳಲ್ಲಾಗಲಿ ಯಾವುದೇ ಅಟೆಂಡರ್ಗಳನ್ನು ಅಲೌ ಮಾಡಲ್ಲ. ಅದೇ ರೀತಿ ಯಾವ ಪಾಯಿಂಟ್ ಇದ್ದಾವೆ ಆ ಒಂದು ರಿಸ್ಟ್ರಿಕ್ಟೆಡ್ ಎಂಟ್ರಿ, ಇವರಿಗೆ ಪ್ರವೇಶ ಇಲ್ಲುವಂಥ ಮಾತನ್ನು ಅಲ್ಲಿ ಕರೆಕ್ಟಾಗಿ ಬರೆದಿರಬೇಕು ಹಾಗೂ ಅಲೌ ಮಾಡಬಾರದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. 6ನೆಯ ಒಂದು ಪಾಯಿಂಟ್ಗೆ ಬರೋಣ. Comprehensive plans may be drawn for tackling various types of emergencies. These plans should be regularly updated, rehearsed, including conduct of periodic mock drills to train staff, security personnel for effective responses in emergency scenario. ಅಂತಂದರೆ 6ನೇ ಒಂದು ಪ್ರಮುಖವಾದಂಥ ಪಾಯಿಂಟನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಕಾಂಪ್ರಹೆನ್ಸಿವ್ ಪ್ಲ್ಯಾನ್ಸ್ ಮೇ ಬಿ ಡ್ರಾನ್ ಫಾರ್ ಟ್ಯಾಕ್ಲಿಂಗ್ ವೇರಿಯಸ್ ಟೈಪ್ ಆಫ್ ಎಮರ್ಜೆನ್ಸೀಸ್. ಯಾವುದೇ ರೀತಿಯ ಎಮರ್ಜೆನ್ಸಿ ಇದೆ ಅಂತಂದರೆ ಅದನ್ನು ಟ್ಯಾಕಲ್ ಮಾಡಲಿಕ್ಕೆ ನಮ್ಮ ಸ್ಟಾಫು, ಸಪೋರ್ಟಿವ್ ಸ್ಟಾಫ್ ಎಲ್ಲರೂ ಟ್ರೈನ್ಡ್ ಆಗಿರಬೇಕು. ದೀಸ್ ಪ್ಲ್ಯಾನ್ ಶುಡ್ ಬಿ ರೆಗ್ಯುಲರ್ಲಿ ಅಪ್ಡೇಟೆಡ್. ಆ ಪ್ಲ್ಯಾನ್ಗಳನ್ನು ಡೇ ಬೈ ಡೇ ರೆಗ್ಯುಲರ್ಲಿ ಅಪ್ಡೇಟ್ ಮಾಡ್ತಾ ಇರಬೇಕು, ರಿಹರ್ಸಲ್ ಮಾಡ್ತಾ ಇರಬೇಕು. ಇನ್ಕ್ಲೂಡಿಂಗ್ ಕಂಡಕ್ಟ್ ಆಫ್ ಪಿರಿಯಾಡಿಕ್ ಮಾಕ್ ಡ್ರಿಲ್ಸ್ಗಳು ಮಾಡಬೇಕು. ಎಕ್ಸಾಂಪಲ್ ಏನು ಅಂತಂದರೆ, ಸಪೋಸ್ ಬೆಂಕಿ ಅವಘಡ ಆದಾಗ ನಾವು ಎಚ್ಚೆತ್ತುಕೊಂಡು ಆ ಒಂದು ಫೈರ್ ಬ್ರಿಗೇಡ್ಗೆ ಕಾಲ್ ಮಾಡೋದು, ಅಲ್ಲಿರುವಂಥ ಇದು ABC ಒಂದು ಗ್ಯಾಸನ್ನು ಯೂಸ್ ಮಾಡಿ ಅದನ್ನು ಯಾವ ರೀತಿ ಹತ್ತಿಕ್ಕುವ ಪ್ರಯತ್ನ, ಅಂದರೆ ರೇಸ್ ಪಾಸ್ ಮುಖಾಂತರ ನಾವು ಅದನ್ನು ಯಾವ ರೀತಿ ಹತ್ತಿಕ್ತೀವಿ ಎನ್ನುವುದರ ಬಗ್ಗೆ ನಾವು ಯಾವ ರೀತಿ ರಿಹರ್ಸಲ್ ಮಾಡ್ತಾ ಬರ್ತೀವಿ. ಅದೇ ರೀತಿ ಪ್ರತಿ ಒಂದು ರಿಹರ್ಸಲ್ ಆವಾಗವಾಗ ಮಾಡ್ತಿರಬೇಕೆನ್ನುವಂಥ ಮಾತನ್ನು ಈ ಒಂದು ಪಾಯಿಂಟಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ, ಮಾಕ್ ಡ್ರಿಲ್ ಮೂಲಕ. ಸೆಕ್ಯೂರಿಟಿ ಪರ್ಸನಲ್ ಫಾರ್ ಎಫೆಕ್ಟಿವ್ ರೆಸ್ಪಾನ್ಸ್ ಇನ್ ಎಮರ್ಜೆನ್ಸಿ ಸಿನಾರಿಯೋ. ಅಡಿಕ್ವೇಟ್ ಸೆಕ್ಯೂರಿಟಿ ಪರ್ಸನಲ್ಸ್ ಇರಬೇಕು ಎಮರ್ಜೆನ್ಸಿ ಸಿಚುವೇಷನಲ್ಲಿ ಹ್ಯಾಂಡಲ್ ಮಾಡಲಿಕ್ಕೆ ಎನ್ನುವಂಥ ಮಾತು. ಆಮೇಲೆ 7ನೇದಾಗಿ ಆಲ್ ಹಾಸ್ಪಿಟಲ್ ಸ್ಟಾಫ್ ಇನ್ಕ್ಲೂಡಿಂಗ್ ಡಾಕ್ಟರ್, ನರ್ಸಸ್, ಅಡ್ಮಿನಿಸ್ಟ್ರೇಟಿವ್ ಪರ್ಸನಲ್ ಶುಡ್ ಬಿ ಟ್ರೈನ್ಡ್ ಇನ್ ಎ ರೆಕಗ್ನೈಸ್ ರೆಸ್ಪಾಂಡಿಂಗ್ ಟು ಸೆಕ್ಯೂರಿಟಿ ಥ್ರೆಟ್ಸ್. ಯಾವುದೇ ರೀತಿ ಸೆಕ್ಯೂರಿಟಿ ಥ್ರೆಟ್ ಬಂದರೆ ಅದನ್ನು ಯಾವ ರೀತಿ ನಾವು ರೆಸ್ಪಾನ್ಸ್ ಮಾಡಬೇಕು, ಡಾಕ್ಟರ್ಸು, ಸ್ಟಾಫ್, ನರ್ಸಸ್ ಆಗಲಿ ಅಥವಾ ಸಪೋರ್ಟಿವ್ ಸ್ಟಾಫ್ ಆಗಿರಲಿ, ಅವರಿಗೆ ಟ್ರೈನಿಂಗ್ ಕೊಟ್ಟಿರಬೇಕು. ದೇ ಶುಡ್ ಇಕ್ವಿಪ್ಡ್ ವಿತ್ ಅಪ್ರಾಪ್ರಿಯೇಟ್ ಸ್ಕಿಲ್ ಟು ಹ್ಯಾಂಡಲ್ ಎಮರ್ಜೆನ್ಸಿ ಸಿಚುವೇಶನ್. ಯಾವ ಎಮರ್ಜೆನ್ಸಿ ಬರುತ್ತೆ ನಮಗೆ ಗೊತ್ತಿಲ್ಲ. ಯಾವುದೇ ಒಂದು ಫೈರ್ ಎಮರ್ಜೆನ್ಸಿ ಬರಲಿ, ಯಾವುದೇ ಚೈಲ್ಡ್ ಅಬ್ಡಕ್ಷನ್ ಬರಲಿ, ಕೋಲ್ಡ್ ಬ್ಲೂ ಬರಲಿ, ವಾಟ್ ಎವರ್ ಇಟ್ ಮೇ ಬಿ, ಯಾವುದೇ ಹಾಸ್ಪಿಟಲ್ ಸಂಬಂಧಿಸಿದ ಎಮರ್ಜೆನ್ಸಿ ಬಂದರೆ ಅದನ್ನು ಟ್ಯಾಕಲ್ ಮಾಡುವಂಥ ಪ್ರಯತ್ನ ನಮ್ಮ ಸ್ಟಾಫ್ದಾಗಿರಬೇಕು, ಡಾಕ್ಟರ್ಸ್ದಾಗಿರಬೇಕು, ಸಪೋರ್ಟಿವ್ ಸ್ಟಾಫ್ದಾಗಿರಬೇಕು. ಅದರ ಬಗ್ಗೆ ಒಂದು ಟ್ರೈನಿಂಗ್ ಕೂಡ ಇರಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಎಫೆಕ್ಟಿವ್ಲಿ. ಆಮೇಲೆ 8ನೇ ಪಾಯಿಂಟ್ ಏನಂತಂದರೆ, ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಶುಡ್ ಬಿ ಡಿವೈಸ್ಡ್ ಟು ಕ್ವಿಕ್ಲಿ ಡಿಸೆಮಿನೇಟ್ ಇನ್ಫಾರ್ಮೇಷನ್ ಡ್ಯೂರಿಂಗ್ ಎಮರ್ಜೆನ್ಸೀಸ್. ಪ್ರತಿಯೊಂದು ಆಸ್ಪತ್ರೆಗಳಲ್ಲಿ ಇವಾಗ ನಾನು ನೋಡ್ತಾ ಬಂದಿದ್ದೀನಿ, ಕೆಲವೊಂದು ಕಡೆಗಳಲ್ಲಿ ಕಾಯಕಲ್ಪ ಅಥವಾ ಕಾಸ್ ಅಸೆಸರ್ ಆಗಿ ಹೋಗಿದ್ದಾಗ
ಅಲ್ಲಿರುವಂಥ ಆಸ್ಪತ್ರೆಯ ಮ್ಯಾನೇಜ್ಮೆಂಟ್ದವರು, ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಸೆಟ್, ಅಲ್ಲಿ PA ಸಿಸ್ಟಮ್ ಅಂತಂದರೆ ಪಬ್ಲಿಕ್ ಅನೌನ್ಸ್ಮೆಂಟ್ ಸಿಸ್ಟಮನ್ನು ಅಳವಡಿಸ್ತಾ ಇದ್ದಾರೆ ಸ್ನೇಹಿತರೆ. ಇನ್ನು ಕೆಲವೊಂದು ಆಸ್ಪತ್ರೆಗಳಲ್ಲಿ ಅಳವಡಿಸಿಲ್ಲ. ಅದನ್ನು ಅಡಾಪ್ಟ್ ಮಾಡೋದು ಅತಿ ಮುಖ್ಯವಾಗಿರುತ್ತೆ. ಕಾರಣ, ಯಾವಾಗ ನಾವು CCTV ಕ್ಯಾಮ್ರಾ ನೋಡ್ತಾ ಕೂತಿದ್ದೀವಿ, ಒಂದು ಸೆಕ್ಯೂರಿಟಿ ಪರ್ಸನ್ಸ್ ಕೂತಿದ್ದಾರೆ, ಅದರ ಜೊತೆಗೆ ಅಡ್ಮಿನ್ ಲೆವೆಲಲ್ಲಿರುವಂಥ ನಮ್ಮ ಆಸ್ಪತ್ರೆ ಸ್ಟಾಫ್ ಕೂತ್ಕೊಂಡು ನೋಡ್ತಾ ಇದ್ದಾರೆ, ಯಾವುದೇ ಒಂದು ಸೆಕ್ಯೂರಿಟಿ ಬ್ರೀಚ್ ಆಗ್ತಾ ಇದೆ, TVಗಳಲ್ಲಿ ನೋಡಿ ಅಲ್ಲಿರುವಂಥ PA ಸಿಸ್ಟಮ್ ಮುಖಾಂತರ ನಾವು ಪ್ರತಿಯೊಬ್ಬರಿಗೆ ಅಲರ್ಟ್ ಮಾಡಬಹುದು. ಸೊ ಪ್ರತಿಯೊಂದು ಆಸ್ಪತ್ರೆಗಳಲ್ಲಿ PA ಸಿಸ್ಟಮ್ ಇರೋದು ಅತಿ ಅವಶ್ಯಕ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಒಂದು PA ಸಿಸ್ಟಮ್ ಅಳವಡಿಸಲಾಗಿದೆ. ಆದರೆ ಕೆಲವೊಂದು ಆಸ್ಪತ್ರೆಗಳು ಬಿಟ್ಟು ಇನ್ನು ಸುಮಾರು ಆಸ್ಪತ್ರೆಗಳಲ್ಲಿ PA ಸಿಸ್ಟಮ್ ಇಲ್ಲ. ಸೊ ಇದರ ನಿಟ್ಟಿನಲ್ಲಿ ಕೆಲಸ ಮಾಡುವುದು. ಡಾರ್ಕ್ ಸ್ಪಾಟ್ ಇನ್ ನೆಕ್ಸ್ಟ್ ಪಾಯಿಂಟ್ 9ನೇದು, ಡಾರ್ಕ್ ಸ್ಪಾಟ್ಸ್ ಇನ್ ದ ಕ್ಯಾಂಪಸ್ ಶುಡ್ ಬಿ ಮ್ಯಾಪ್ಡ್ ಆ್ಯಂಡ್ ಅಡಿಕ್ವೇಟ್ ಲೈಟಿಂಗ್ ಇನ್ ದ ಪ್ರೈಮಿಸಸ್ ಶುಡ್ ಬಿ ಎನ್ಶೋರ್ಡ್, ಪರ್ಟಿಕ್ಯುಲರ್ಲಿ ಇನ್ ದ ಡ್ಯೂಟಿ ಏರಿಯಾಸ್ ಆಫ್ ದ ಲೇಡಿ ಹೆಲ್ತ್ ಕೇರ್ ಸ್ಟಾಫ್, ಪಾರ್ಕಿಂಗ್ ಲಾಟ್ಸ್, ಎಂಟ್ರಿ ವೇಸ್ ಎಕ್ಸೆಟ್ರಾ. ಅಂತಂದರೆ ಎಲ್ಲೆಲ್ಲಿ ಪ್ರಾಪರಾಗಿ ಎಲಿಮಿನೇಷನ್ ಇಲ್ಲ, ಲೈಟ್ಗಳಿಲ್ಲ, ಡಾರ್ಕ್ ಸ್ಪಾಟ್ಸ್ಗಳಿದ್ದಾವೆ, ಆ ಒಂದು ಟೈಮಲ್ಲಿ ಆ ಬಿಲ್ಡಿಂಗ್ ಸ್ಟ್ರಕ್ಚರ್ ಪ್ರಕಾರ ಅಲ್ಲಿ ಅಲ್ಲಿ ಇರುವಂಥ ಏರಿಯಾಗಳನ್ನು ಮಾರ್ಕ್ ಮಾಡಿ ಅಲ್ಲಿ ಅಡಿಕ್ವೇಟ್ ಲೈಟಿಂಗ್ ಸಿಸ್ಟಮ್ ಅಳವಡಿಸಿಕೊಳ್ಳುವುದು, ಅಲ್ಲಿ ಬೇಕಾದರೆ CCTV ಕ್ಯಾಮ್ರಾಗಳನ್ನು ಅಳವಡಿಸಿಕೊಳ್ಳುವುದು. ಆಮೇಲೆ ಸ್ಪೆಷಲಿ ಎಲ್ಲಿ ಲೇಡಿ ಹೆಲ್ತ್ ವರ್ಕರ್ಸ್ ಇರ್ತಾರೆ, ಕೇರ್ ಸ್ಟಾಫ್ ಇರ್ತಾರೆ, ಪಾರ್ಕಿಂಗ್ ಲಾಟ್ಸ್ಗಳಲ್ಲಿ, ಎಂಟ್ರಿ ವೇಸ್ಗಳಲ್ಲಿ ಎಲ್ಲೆಲ್ಲಿ ನಮಗನ್ನಿಸುತ್ತೆ ಇದೊಂದು ಡಾರ್ಕ್ ಸ್ಪಾಟ್ ಇದೆ ಅಥವಾ ಏನೋ ಇಲ್ಲಿ ಮಿಸ್ ಹ್ಯಾಪ್ನಿಂಗ್ ಆಗದಂತೆ ನೋಡಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. 10ನೇ ಪಾಯಿಂಟು, ಹಾಸ್ಪಿಟಲ್ ಅಥಾರಿಟಿ ಶುಡ್ ಎನ್ಶೋರ್ ಎ ಕೋಆರ್ಡಿನೇಟೆಡ್ ರೆಸ್ಪಾನ್ಸ್ ಇನ್ ಕೇಸ್ ಆಫ್ ಇನ್ಸಿಡೆಂಟ್ಸ್ ಇನ್ ಕ್ಲೋಸ್ ಕೋಆರ್ಡಿನೇಷನ್ ವಿತ್ ಲೋಕಲ್ ಪೊಲೀಸ್, ಎಮರ್ಜೆನ್ಸಿ ಸರ್ವಿಸಸ್, ಸೆಕ್ಯೂರಿಟಿ ಪೊಲೀಸ್ ಶುಡ್ ಬಿ ಅಪ್ಡೇಟೆಡ್ ಬೇಸ್ಡ್ ಆನ್ ಫೀಡ್ಬ್ಯಾಕ್ ಆ್ಯಂಡ್ ಇನ್ಸಿಡೆಂಟ್ ಅನಾಲೈಸಿಸ್. ಅಂತಂದರೆ ಹಾಸ್ಪಿಟಲ್ ಅಥಾರಿಟಿ ಶುಡ್ ಎನ್ಶೋರ್ ಎ ಕೋಆರ್ಡಿನೇಟೆಡ್ ರೆಸ್ಪಾನ್ಸ್. ಏನಾದರೂ ಒಂದು ಮಿಸ್ ಹ್ಯಾಪ್ನಿಂಗ್ ಆಗಿದೆ ಅಥವಾ ಏನಾದರೂ ಸೆಕ್ಯೂರಿಟಿ ಬ್ರೀಚ್ ಆಗಿದೆ, ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತಂದರೆ ಆ್ಯಸ್ ಸೂನ್ ಆಸ್ ಪಾಸಿಬಲ್ ಪೊಲೀಸ್ ಎಮರ್ಜೆನ್ಸಿ ಸರ್ವಿಸ್ಗೆ ಕರೆ ಮಾಡೋದು, ಲೋಕಲ್ ಏರಿಯಾ ಪೊಲೀಸ್, ಅಲ್ಲಿ ಅವರಿಗೆ ಕೋಆರ್ಡಿನೇಟ್ ಮಾಡುವುದು. ಶುಡ್ ಬಿ ಅಪ್ಡೇಟೆಡ್ ಫೀಡ್ಬ್ಯಾಕ್ ಬೇಸ್ಡ್ ಆನ್ ಇನ್ಸಿಡೆಂಟ್ ಅನಾಲಿಸಿಸ್ ಬೈ ಹಾಸ್ಪಿಟಲ್ ಅಥಾರಿಟಿ. ಆಮೇಲೆ 11ನೇ ಪಾಯಿಂಟು, ಅಡಿಕ್ವೇಟ್ ನಂಬರ್ ಆಫ್ ವೆಲ್ ಸೆಕ್ಯೂರ್ ಡ್ಯೂಟಿ ರೂಮ್ಸ್ ವಿತ್ ಬೇಸಿಕ್ ಅಮ್ಯುನಿಟೀಸ್ ಶುಡ್ ಬಿ ಪ್ರೊವೈಡೆಡ್ ಫಾರ್ ಫೀಮೇಲ್ ಹೆಲ್ತ್ ಪ್ರೊಫೆಷನಲ್ಸ್. ಅಡಿಕ್ವೇಟ್ ನಂಬರ್ ಆಫ್ ವೆಲ್ ಸೆಕ್ಯೂರ್ ಡ್ಯೂಟಿ ರೂಮ್ಸ್ ಇರಬೇಕು ಸ್ನೇಹಿತರೆ, ವಿತ್ ಬೇಸಿಕ್ ಅಮ್ಯುನಿಟೀಸ್ ಪ್ರತಿಯೊಂದು ಇರಬೇಕು. ಸಪೋಸ್ ಅವ್ರ ಡ್ಯೂಟಿ ರೂಮ್ ಇದೆ, ಅಲ್ಲಿ ವಾಶ್ರೂಮ್ ಫೆಸಿಲಿಟಿ ಇಲ್ಲ, ಬಾತ್ ಟೇಕಿಂಗ್ ಫೆಸಿಲಿಟಿ ಇಲ್ಲ, ಅಥವಾ ಮತ್ತಿನ್ನು ಅವರಿಗೆ ಬೇಸಿಕ್ ನೀಡ್ಸ್ ಏನಿದ್ದಾವೆ, ರಿಫ್ರೆಶ್ಮೆಂಟ್ ಮಾಡಲಿಕ್ಕೆ ಫೆಸಿಲಿಟಿ ಇಲ್ಲ ಅಂತಿಲ್ಲ, ಎಲ್ಲವನ್ನು ಪ್ರೊವೈಡ್ ಮಾಡಿರಬೇಕು. ಎಸ್ಪೆಷಲಿ ಇನ್ ಫೀಮೇಲ್ ಹೆಲ್ತ್ ಪ್ರೊಫೆಷ್ನಲ್ಸ್ ಏರಿಯಾಗಳಲ್ಲಿ ಡಿಪ್ಲಾಯ್ಮೆಂಟ್ ಆಫ್ ಲೇಡಿ ಹೆಲ್ತ್ ಪ್ರೊಫೆಷ್ನಲ್ ಎಟ್ ನೈಟ್ ಶುಡ್ ಬಿ ಪ್ರಿಫರಬಲಿ ಡನ್ ಇನ್ ಮೋರ್ ದೆನ್ ಒನ್ ನಂಬರ್. ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ನೈಟಲ್ಲಿ ಲೇಡಿ ಹೆಲ್ತ್ ಕೇರ್ ಪ್ರೊಫೆಷ್ನಲ್ ಡ್ಯೂಟಿ ಮಾಡ್ತಾ ಇರ್ತಾರೆ, ಸ್ಪೆಷಲಿ ನರ್ಸಸ್ಗಳಾಗಲಿ ಅಥವಾ ಲೇಡಿ ಸೆಕ್ಯೂರಿಟಿ ಪರ್ಸನ್ಸ್ಗಳಾಗಲಿ, ಲೇಡಿ ಡಾಕ್ಟರ್ಸ್ಗಳಾಗಲಿ, ನೈಟಲ್ಲಿ ಕೆಲಸ ಮಾಡುವವರಿಗೆ ಒಂದಿಲ್ಲ ಎರಡು ಲೇಡಿ ಡಾಕ್ಟರ್ಸು ಒಂದು ಸ್ಟಾಫಲ್ಲಿ ಒಂದು ಪರ್ಟಿಕ್ಯುಲರ್ ವಾರ್ಡಲ್ಲಿ ಕೆಲಸ ಮಾಡ್ತಾಯಿದ್ರೆ ಅಲ್ಲಿ 2 ಸ್ಟಾಫ್ಗಳನ್ನು ಡಿಪ್ಲಾಯ್ ಮಾಡಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆಮೇಲೆ ದೇ ಶುಡ್ ಬಿ ಎಸ್ಕಾರ್ಟೆಡ್ ಇನ್ ದ ಪ್ರೈಮಿಸಸ್ ವೈಲ್ ಆನ್ ಡ್ಯೂಟಿ ಆ್ಯಂಡ್ ಪ್ರಾಪರ್ ಅರೇಂಜ್ಮೆಂಟ್ ಆಫ್ ಸೆಕ್ಯೂರ್ ಟ್ರಾನ್ಸ್ಪೋರ್ಟ್ ಶುಡ್ ಬಿ ಮೇಡ್ ಫಾರ್ ದೆಮ್ ಫಾರ್ ಎನಿ ಮೂಮೆಂಟ್ ಎಟ್ ನೈಟ್. ಫಾರ್ ಎಕ್ಸಾಂಪಲ್ ಲೇಡಿ ಡಾಕ್ಟರ್ಸ್ ಇದ್ದಾರೆ ಅಥವಾ ಲೇಡಿ ಸ್ಟಾಫ್ ಇದ್ದಾರೆ, ಒಂದು ವಾರ್ಡಿಂದ ಇನ್ನೊಂದು ವಾರ್ಡ್ಗೆ ಹೋಗಬೇಕಾಗುತ್ತದೆ. ಆ ಟ್ರಾನ್ಸ್ಪೋರ್ಟ್ ಟೈಮಲ್ಲಿ, ಆ ಒಂದು ಟ್ರಾನ್ಸಿಟ್ ಟೈಮಲ್ಲಿ ಏನು ಅಂತಂದರೆ ಸೆಕ್ಯೂರಿಟಿ ಪರ್ಸನನ್ನು ಕರ್ಕೊಂಡು ಅವರ ಜೊತೆಗೆ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಹೋಗಲಿಕ್ಕೆ ಅನುವು ಮಾಡಿಕೊಡುವುದು, ಎಸ್ಪೆಷಲಿ ಇನ್ ನೈಟ್ ಟೈಮ್ಸ್. ಆಮೇಲೆ 12ನೇ ಪಾಯಿಂಟ್, ಅಡ್ಯುಕೇಟ್ ನಂಬರ್ ಆಫ್ ಪೇಷಂಟ್ ಫೆಸಿಲಿಟೇಟರ್ಸ್, ಪೇಷಂಟ್ ಕೋಆರ್ಡಿನೇಟರ್ಸ್ ಟು ಬಿ ಎಂಗೇಜ್ ಫಾರ್ ಅಸಿಸ್ಟಿಂಗ್ ಪೇಷಂಟ್ಸ್, ಪ್ರೊವೈಡಿಂಗ್ ಇನ್ಫಾರ್ಮೇಷನ್, ಗೈಡಿಂಗ್ ಪೇಷಂಟ್ಸ್ ಇನ್ ದ ಹಾಸ್ಪಿಟಲ್ ಇನ್ಸ್ಟಿಟ್ಯೂಟ್ಸ್.
ಅಡಿಕ್ವೇಟ್ ನಂಬರ್ ಆಫ್ ಪೇಷಂಟ್ ಫೆಸಿಲಿಟೇಟರ್ ಇರಬೇಕು, ಪೇಷಂಟ್ ಕೋಆರ್ಡಿನೇಟರ್ಸ್ ಇರಬೇಕು ಟು ಬಿ ಎಂಗೇಜ್ಡ್ ಫಾರ್ ಅಸಿಸ್ಟಿಂಗ್ ಪೇಷಂಟ್, ಪ್ರೊವೈಡಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಗೈಡಿಂಗ್ ದ ಪೇಷಂಟ್ ಇನ್ ದ ಹಾಸ್ಪಿಟಲ್ ಇನ್ಸ್ಟಿಟ್ಯೂಟ್. ಆಮೇಲೆ ದಿಸ್ ಇಶ್ಯೂ ವಿತ್ ದ ಅಪ್ರೂವಲ್ ಆಫ್ ದ ಕಾಂಪಿಟೆಂಟ್ ಅಥಾರಿಟಿಯಿಂದ ಈ ಒಂದು ಲೆಟ್ರನ್ನು ಬಿಡುಗಡೆ ಮಾಡಿದ್ದಾರೆ. ಯುವರ್ಸ್ ಫೇತ್ಫುಲಿ ಸೈನ್ಡ್ ಬೈ ರಾಜ್ಕುಮಾರ್, ಡೆಪ್ಯೂಟಿ ಸೆಕ್ರೆಟರಿ ದ ಗೌರ್ಮೆಂಟ್ ಆಫ್ ಇಂಡಿಯಾ. Copy to PSU Secretary HFW Government of India, PSU to all AS, MO HFW, PSS to GS, PM, SSY, JS, MO, HNFW, PSO, DG, HS for ensuring compliance in institute comes under their administrative control. ಪ್ರತಿಯೊಂದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಧೀನ ಸಂಸ್ಥೆಗಳಾದಂಥ ಏಮ್ಸ್ ಆಗಲಿ, ಗೌರ್ಮೆಂಟ್ ಹಾಸ್ಪಿಟಲ್ಸ್ ಆಗಲಿ, ಅವರು ಈ ಒಂದು ಮಾನದಂಡಗಳನ್ನು ಅಳವಡಿಸಬೇಕಾಗಿ ಈ ಲೆಟ್ರ್ ಮುಖಾಂತರ ಆದೇಶವನ್ನು ಜಾರಿ ಮಾಡಿದ್ದಾರೆ ಸ್ನೇಹಿತರೆ. ಇದು ಒಂದು ಒಳ್ಳೆಯ ಸ್ಟೆಪ್ ಇದೆ ಸ್ನೇಹಿತರೆ. ಕಾರಣ ನಾವು ದಿನೇ ದಿನೇ ನೋಡಿರುವ ಹಾಗೆ ನಮ್ಮ ಭಾರತ ದೇಶದಲ್ಲಿ ಆಗುವಂತಹ ಕೆಲವೊಂದು ಇನ್ಸಿಡೆಂಟ್ಗಳನ್ನು ಎಷ್ಟೋ ದಿವಸ ನಾವು ಮರೆಯಲಿಕ್ಕೆ ಆಗಲ್ಲ. ಆದರೆ ರೀಸೆಂಟಾಗಿ ಕೋಲ್ಕತ್ತಾದಲ್ಲಿ ನಡೆದಂತಹ ಒಂದು ಇನ್ಸಿಡೆಂಟು ಯಾರು ಅದನ್ನು ಅಕ್ಸೆಪ್ಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆ ಒಂದು ಇನ್ಸಿಡೆಂಟ್ ನಮ್ಮ ಕಣ್ಣಿನ ಎದುರೇ ತಿರುಗ್ತಾ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ಅದೇ ರೀತಿ ಇನ್ನೂ ಇನ್ಸಿಡೆಂಟ್ ಆಗದಂತೆ ನೋಡಿಕೊಳ್ಳುವಂಥ ಮುಂಜಾಗ್ರತಾ ಕ್ರಮವಾಗಿ ನಮ್ಮ ಭಾರತ ಸರ್ಕಾರದ ಈ ಒಂದು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ವತಿಯಿಂದ ಈ ಒಂದು ಲೆಟ್ರನ್ನು ಜಾರಿ ಮಾಡಿದ್ದಾರೆ ಸ್ನೇಹಿತರೆ. ಹೋಪ್ ಪ್ರತಿಯೊಂದು ರಾಜ್ಯ ಸರ್ಕಾರಗಳು ಈ ಒಂದು ಅಡ್ವೈಸರಿಯನ್ನು ತಮ್ಮ ಅಧೀನ ಸಂಸ್ಥೆಗಳು, ಅಧೀನದಲ್ಲಿರುವಂಥ ಆಸ್ಪತ್ರೆಗಳಿಗೆ ಡಿಪಾರ್ಟ್ಮೆಂಟ್ ವೈಸನ್ನು ಬಿಡುಗಡೆ ಮಾಡುತ್ತಾರೆ ಎನ್ನುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಫೀಕ್ ಸೌದಾಗರ್.